ಮೆಟ್ರೋ ಟ್ರ್ಯಾಕ್ಗೆ ಇಳಿದು ಯುವಕ ಆತ್ಮಹತ್ಯೆಗೆ ಮುಂದಾಗ್ತಾನೆ. ಅಲ್ಲಿ ಪೈಲಟ್ ಸಮಯ ಪ್ರಜ್ಞೆಯಿಂದ ಒಂದು ಜೀವ ಬದುಕಿದೆ. ಈಗ ಮೆಟ್ರೋ ಟ್ರ್ಯಾಕ್ಗೆ ಇಳಿದು ಯುವಕನ ಆತ್ಮಹತ್ಯೆಗೆ ಯತ್ನ ಆಗತ್ತೆ. ಪೈಲಟ್ ಸಮಯ ಪ್ರಜ್ಞೆಯಿಂದ ಒಂದು ಜೀವ ಬದುಕುಳಿದಿದೆ. ಮೆಟ್ರೋ ಟ್ರೈನ್ ಬರ್ತಾ ಇದ್ದಂಗೆ ಈತ ಹಳಿಗೆ ಹಾರೋದಕ್ಕೆ ಮುಂದಾಗ್ತಾನೆ. ಇದರಿಂದ 15 ನಿಮಿಷಗಳ ಕಾಲ ಮೆಟ್ರೋ ಸಂಚಾರ ಕೂಡ ವ್ಯತ್ಯಯ ಆಗಿದೆ. ಬೆಳಗ್ಗೆ 10:30ಕ್ಕೆ ಈ ಒಂದು ಘಟನೆ ಆಗಿರುವಂಥದ್ದು. 10:40 ನಂತರ ಮೆಟ್ರೋ ಸಂಚಾರ ಆರಂಭ ಆಗಿದೆ. ಹಸಿರು ಮಾರ್ಗ ಜಾಲಹಳ್ಳಿ ಮೆಟ್ರೋ ನಿಲ್ದಾಣದ ಬಳಿ ಈ ಒಂದು ಘಟನೆ ಆಗಿದೆ. ಆ ಮೆಟ್ರೋ ಟ್ರೈನ್ ಬರ್ತಾ ಇರೋದನ್ನು ನೋಡಿಕೊಂಡು ಈತ ಆ ಹಳಿಗೆ ಹಾರ್ತಾನೆ. ಆ ಬೆಳಗ್ಗೆ 10:30ಕ್ಕೆ ಈ ಒಂದು ಘಟನೆ ಆಗತ್ತೆ. ತಕ್ಷಣ ಅಲ್ಲಿ ಪೈಲಟ್ ಇರ್ತಾರಲ್ಲ, ತಕ್ಷಣ ನಿಲ್ಲಿಸಿದ್ದಾರೆ. ಆತನ ಸಮಯ ಪ್ರಜ್ಞೆಯಿಂದ ಒಂದು ಜೀವ ಬದುಕಿರುವಂಥದ್ದು. ರೈಲಿನ ಪೈಲಟ್ ಸಮಯ ಪ್ರಜ್ಞೆಯಿಂದ ಯುವಕನ ಪ್ರಾಣ ಉಳಿದಿದೆ. ಮೆಟ್ರೋ ಹಳಿಗೆ ಯುವಕ ಹಾರ್ತಾ ಇದ್ದಂಗೆ ಮೆಟ್ರೋವನ್ನು ನಿಲ್ಲಿಸಿರುವಂಥದ್ದು ಪೈಲಟ್. ಮೆಟ್ರೋ ಹಳಿಗೆ ಹಾರಿ ಆತ್ಮಹತ್ಯೆಗೆ ಯತ್ನ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಮೂಲದ ಅನಿಲ್ ಕುಮಾರ್ ಅಂತ ಹೇಳಲಾಗ್ತಾ ಇದೆ. 49 ವರ್ಷ ಈತನಿಗೆ. ಈತ ಆತ್ಮಹತ್ಯೆಗೆ ಮುಂದಾಗ್ತಾನೆ. ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಈತ ಬಚಾವಾಗಿದ್ದಾನೆ. ನೋಡಿ, ಇದರಿಂದಾಗಿ 15 ನಿಮಿಷಗಳ ಕಾಲ ಡಿಲೇ ಆಗಿದೆ ಮೆಟ್ರೋ. ಮೆಟ್ರೋ ಹಳಿಗೆ ಹಾರಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡುವಂಥ ಈತನ ಹೆಸರು ಅನಿಲ್ ಕುಮಾರ್ ಪಾಂಡೆ ಅಂಥೇಳಿ. 49 ವರ್ಷ ಈತನಿಗೆ. ಮಾಜಿ ಏರ್ಫೋರ್ಸ್ ಅಧಿಕಾರಿ ಅನಿಲ್ ಕುಮಾರ್ ಪಾಂಡೆ ಅಂತೆ. ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಪ್ರಾಣಾಪಾಯದಿಂದ ಆತ ಪಾರಾಗಿದ್ದಾನೆ. ಪ್ರಾಥಮಿಕವಾಗಿ ಈಗ ಯಾವುದೇ ಗಾಯಗಳಾಗಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಟ್ ಯಾವ ಕಾರಣಕ್ಕಾಗಿ ಈ ರೀತಿಯ ನಿರ್ಧಾರಕ್ಕೆ ಬಂದರು ಅನ್ನೋದು ಮಾಹಿತಿ ಸಿಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ರೀತಿಯ ಹುಚ್ಚಾಟಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ಹೇಗೆ, ಅಂದರೆ ಇಂಥ ಪ್ರಕರಣಗಳನ್ನು ತಡೆ ಹಿಡಿಯೋದು ಹೇಗೆ, ಅವರು ಮಾನಸಿಕವಾಗಿ ಯಾವ ರೀತಿಯಾಗಿರ್ತಾರೆ, ಏನಾಗಿತ್ತು ಅಂತೇಳಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಹೇಮಕುಮಾರ್, ಬೆಂಗಳೂರಿನ ನಮ್ಮ ಮೆಟ್ರೋ ಸಂಚಾರ ಏನಿದೆಯೋ ಒಂದೊಳ್ಳೆ ಸಾರಿಗೆ ಸೇವೆಯನ್ನು ಕೊಡ್ತಾ ಇರುವಂತದ್ದು. ಆ ಒಂದೊಳ್ಳೆ ಸಾರಿಗೆ ಸೇವೆಯನ್ನ ಕೆಡಿಸ್ಲಿಕ್ಕೆ ಇಂತಹದ ಒಂದಷ್ಟು ಜನರು ಮುಂದಾಗ್ತಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಒಂದು ಕಡೆ ಸೂಸೈಡ್ ಪ್ರಕರಣಗಳ ಈ ಸಾಕ್ಷಿ ಹೇಳ್ತಾ ಇರುವಂತದ್ದು. ಇತ್ತೀಚೆಗೆ ಈ ಸೂಸೈಡ್ ಮಾಡ್ಕೊಳ್ಳುವಂತಹವರ ಸಂಖ್ಯೆ ನಮ್ಮ ಮೆಟ್ರೋ ಮಾರ್ಗಗಳ ಮೇಲೆ, ಹಳಿಗಳ ಮೇಲೆ ಹೆಚ್ಚಾಗ್ತಿರುವಂತದ್ದು ಇದೊಂದು ಮತ್ತೊಂದು ಸ್ಪಷ್ಟ ಉದಾಹರಣೆ ಅಂದ್ರೆ ತಪ್ಪಾಗಲ್ಲ. ಇವತ್ತು ಬೆಳಗ್ಗೆ 10:25 ಸಂದರ್ಭದಲ್ಲಿ ಜಾಲಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಒಬ್ಬ ವ್ಯಕ್ತಿ 49 ವರ್ಷದ ಬಿಹಾರ ಮೂಲದ ಮಾಜಿ ವಾಯುಪಡೆಯ ಅನಿಲ್ ಕುಮಾರ್ ಪಾಂಡೆ ಎನ್ನುವಂತಹ ವ್ಯಕ್ತಿ ಟ್ರ್ಯಾಕ್ ಮೇಲೆ ಹಾರಿತಾನೆ. ಆ ಟ್ರ್ಯಾಕ್ ಮೇಲೆ ಹಾರ್ತಿದ್ದಂಗೆ ಅಲ್ಲೇ ಇದ್ದಂತಹ BMRCL ಸಿಬ್ಬಂದಿಗಳು, ಸೆಕ್ಯೂರಿಟಿ ಸಿಬ್ಬಂದಿಗಳು ಎಲ್ಲರೂ ಕೂಡ ಆ ತಂಡವನ್ನ ರಚನೆ ಮಾಡಿಕೊಂಡೆ ತಕ್ಷಣವೇ ಆ ಟ್ರ್ಯಾಕ್ಗೆ ಹಳಿಯಲ್ಲಿ ಅವನು ಸಪ್ಲೈ ಆಗ್ತಿದ್ದಂತ ಕರೆಂಟನ್ನ ಕೂಡಲೇ ಆಫ್ ಮಾಡುವಂತ ಕೆಲಸ ಮಾಡ್ತಾರೆ. ಆಫ್ ಮಾಡಿ ಸ್ಥಳಕ್ಕೆ ಧಾವಿಸ್ತಿದ್ದಂಗೆ ಆ ವ್ಯಕ್ತಿಗೆ ಸದ್ಯಕ್ಕಂತೂ ಒಂದು ಸಣ್ಣ ಪುಟ್ಟ ಗಾಯಗಳಾಗಿರ್ಲಿಲ್ಲ. ಮೆಟ್ರೋ ಕೂಡಲೇ ಸ್ಟಾಪ್ ಆಗಿರುತ್ತೆ. ಮೆಟ್ರೋ ಟ್ರೈನ್ ಬರ್ತಾ ಇತ್ತು, ಅದು ಕೂಡಲೇ ಸ್ಟಾಪ್ ಮಾಡುವಂತ ಕೆಲಸ ಕೂಡ ಈ ಸಿಬ್ಬಂದಿಗೆ ಮಾಡಿರುವಂತದ್ದು. ಆದ್ರೆ 10 ಗಂಟೆ 50 ನಿಮಿಷದವರೆಗೂ ಕೂಡ ಮೆಟ್ರೋ ಸಂಚಾರ ವ್ಯತ್ಯಯ ಉಂಟಾಗಿತ್ತು. 10:25ರಿಂದ 10:50ರವರೆಗೂ ಕೂಡ ಈ 4 ರೈಲುಗಳ ಒಂದು ಸಂಚಾರ ಅಂತ ಅದು ಬಂದ್ ಮಾಡುವಂತ ಕೆಲಸ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಮೆಟ್ರೋ ಪ್ರಯಾಣಿಕರೇನು ಆ ಗ್ರೀನ್ ಲೈನ್ ನಲ್ಲಿ ಸಂಚಾರ ಮಾಡುವಂತ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಯ್ತು. ತೊಂದರೆ ಆಗುವುದರ ಜೊತೆಗೆ ಈ ವ್ಯಕ್ತಿಯನ್ನು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಮುಂದಾದಂತಹ ವ್ಯಕ್ತಿ ಏನಿದೆ, ನಾವು ವ್ಯಕ್ತಿಗೆ ಯಾವುದೇ ರೀತಿಯಂತ ಗಾಯಗಳಾಗಿಲ್ಲ. ಆದ್ರೆ ಹೆಚ್ಚಿನ ಮಾಹಿತಿಯನ್ನ ಸ್ಥಳದಲ್ಲಿರುವಂತ ಸಿಬ್ಬಂದಿಗಳೆಲ್ಲರೂ ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈತ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಬಂದ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಇನ್ನೂ ಹೆಚ್ಚಿನ ರೀತಿಯ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ, ಅಂದ್ರೆ ತರ್ಚ್ಕೊಂಡು ಹೋಗಿರುವಂತ ಗಾಯಗಳು ಅಷ್ಟೇ ಆಗಿದ್ದಾವೆ ಎನ್ನುವಂತ ಮಾಹಿತಿ ಸದ್ಯಕ್ಕಂತೂ ಗೊತ್ತಾಗ್ತಾ ಇದೆ. ಒಟ್ಟಾರೆ ಮೆಟ್ರೋ ಹಳಿ ಮೇಲೆ ಸೂಸೈಡ್ ಮಾಡ್ಕೊಳ್ಳುವಂತಹ ಪ್ರಕರಣಗಳೇನಿದಾವೆ ಅದು ಇತ್ತೀಚಿನ ದಿನಗಳ ಹೆಚ್ಚಾಗ್ತಿರುವಂತದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ಅಂದ್ರೆ ತಪ್ಪಾಗಲ್ಲ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.